ಬಾಂಗ್ಲಾ ವಲಸಿಗರಿಗೆ ಹಾಟ್ಸ್ಪಾಟ್ ಆಯ್ತಾ ಮಂಡ್ಯ ಜಿಲ್ಲೆ ಎನ್ನುವಂತಹ ಪ್ರಶ್ನೆ ಉದ್ಭವವಾಗ್ತಾ ಇದೆ. ಸುಮಾರು 2,000ಕ್ಕೂ ಹೆಚ್ಚು ಅಕ್ರಮ ವಲಸಿಗರು ಇರುವಂತಹ ಶಂಕೆ ವ್ಯಕ್ತವಾಗಿದೆ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನಲ್ಲಿರುವ ಅಕ್ರಮ ವಲಸಿಗರು ಸೂಕ್ತ ಪರಿಶೀಲನೆಗೆ ರಾಜ್ಯ ಚುನಾವಣಾ ಆಯೋಗ ಸೇರಿ ಪೊಲೀಸರಿಗೆ ದೂರು ನೀಡಲಾಗಿದೆ. ಮಂಡ್ಯದ ಆರ್ಟಿಐ ಕಾರ್ಯಕರ್ತ ಕೆಆರ್ ರವೀಂದ್ರರಿಂದ ದೂರನ್ನ ನೀಡಲಾಗಿದೆ. ನಾಗಮಂಗಲ ತಾಲೂಕಿನಲ್ಲಿರುವಂತಹ ಕೋಳಿ ಫಾರ್ಮ್ ಮತ್ತು ಫೀಡ್ಸ್ ಕಾರ್ಖಾನೆ ಸೇರಿ ಕೈಗಾರಿಕಾ ಪ್ರದೇಶಗಳಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದಾರೆ ವಲಸಿಗರು ಅಂತ ಹೇಳಿ ಆರೋಪ ಮಾಡಲಾಗ್ತಾ ಇದೆ. ಇವೆಲ್ಲರೂ ಕೂಡ ಅಕ್ರಮವಾಗಿ ಬಂದು ಇವರೆಲ್ಲರೂ ನಕಲಿ ಆಧಾರ್ ಮಾಡಿಸಿಕೊಂಡು ಜೀವನ ನಡೆಸುತ್ತಿರುವಂತಹ ಆರೋಪ ಕೇಳಿ ಬಂದಿದೆ. ಇವರ ಮೂಲ ದಾಖಲೆಗಳನ್ನ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮವನ್ನ ಜರುಗಿಸುವಂತೆ ಒತ್ತಾಯ ಮಾಡ್ತಿದ್ದಾರೆ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನಲ್ಲಿ ಸ್ಟಾರ್ ಕಂಪನಿಯ ಫೀಡ್ಸ್ ಫ್ಯಾಕ್ಟ್ರಿ ಮತ್ತು ಕೋಳಿ ಫಾರಮ್ಗಳು ಮತ್ತು ಇತರ ಕೈಗಾರಿಕಾ ಘಟಕಗಳು 700 ಎಕರೆ ವ್ಯಾಪ್ತಿನಲ್ಲಿದ್ದಾವೆ. ಈ 700 ಎಕರೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸ್ಟಾರ್ ಕಂಪನಿಯ ವಿವಿಧ ಹೆಸರುಗಳಲ್ಲಿರ್ತಕ್ಕಂಥ ಕಂಪ್ನಿಗಳಲ್ಲಿ ಏನು ಉತ್ತರ ಭಾರತದ ವಾಸಿಗಳು ಅಂತೇಳಿ ಬಾಂಗ್ಲಾದೇಶದ ವಲಸಿಗರು ಸುಮಾರು 2,000ಕ್ಕಿಂತ ಹೆಚ್ಚಿನ ಕೂಲಿ ಕಾರ್ಮಿಕರು ಅಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ. ಈಗ SIR ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾನು ಚುನಾವಣಾ ಆಯೋಗ ಮತ್ತು ಮುಖ್ಯ ಚುನಾವಣಾಧಿಕಾರಿ, ಮುಖ್ಯ ಕಾರ್ಯದರ್ಶಿ ಮತ್ತು ಏನು ಮಂಡ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾನು ಈ ಬಗ್ಗೆ ತನಿಖೆ ಮಾಡಿ ಅಂತೇಳಿ ದೂರನ್ನು ಕೊಟ್ಟಿದ್ದೇನೆ. ಇಲ್ಲಿ ಇವರು ಏನು ಬಾಂಗ್ಲಾದೇಶದ ವಲಸಿಗರಿಗೆ ಮೂಲ ದಾಖಲಾತಿಗಳು ಬಾಂಗ್ಲಾದೇಶದ ವಲಸಿಗರು ಅಂತೇಳಿ ಕಂಡುಬಂದರೂ ಕೂಡ ಇವರು ಉತ್ತರ ಭಾರತದ ಕೆಲವು ಏಜೆಂಟ್ಗಳು ಏನಿದ್ದಾರೆ